ಸ್ನೇಹಿತರೆ ನಮಸ್ಕಾರ. ನಮ್ಮೂರಲ್ಲಿ ನಾವು ವರ್ಷಕ್ಕೊಮ್ಮೆ ಹಬ್ಬ ಆಚರಣೆ ಮಾಡ್ತೀವಿ. ಆದ್ರೆ ಈ ಊರಲ್ಲಿ 25 ವರ್ಷಕ್ಕೊಂದ್ಸಲಿ ಅದ್ದೂರಿಯಾಗಿ ಹಬ್ಬ ಆಚರಣೆ ಮಾಡ್ತಾರೆ. ಇದು ಏಷ್ಯಾದ ಬೃಹತ್ ಆಕಾರದ ದೊಡ್ಡ ಕೊಂಡೋತ್ಸವ ಎಂಬ ಹೆಸರನ್ನ ಪಡ್ಕೊಂಡಿದೆ. ಇಲ್ಲಿರುವ 2 ದೇವಾಲಯಗಳ ಮೇಲೆ ಸೂತ್ರವನ್ನು ಕಟ್ಟಿ ಆ ಸೂತ್ರದ ಮೇಲೆ ಅಳಿಲು ಹೋದ ನಂತರ ಅಗ್ನಿ ಕೊಂಡಕ್ಕೆ ಬೆಂಕಿ ಸ್ಪರ್ಶ ಮಾಡಲಾಗುತ್ತೆ. ಸ್ನೇಹಿತರೆ, ಈ ವೀರಭದ್ರೇಶ್ವರನ ಕೊಂಡೋತ್ಸವದಲ್ಲಿ ನಡೆಯೋ ಇಂಚಿಂಚು ಅದ್ಭುತಗಳನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ನೀವಿನ್ನು ವಸಂತವಾಣಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಈ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಬನ್ನಿ. ಈ ಕೊಂಬನ್ ನ್ಯಾರ್ಕೆ ತುದಿ ಈ ನ್ಯಾರ್ಕೆ ಬಸವ ಇಲ್ಲಿ ಇರಿ, ಜೂಮ್ ಮಾಡ್ತೀನಿ ಇರಿ, ಅದು ಇಲ್ಲಿ ಕಾಣುತ್ತೆ. ಹಾ ಇಲ್ಲಿ ಈ ಬಸವ ಆ ಕೊಂಬು ಈ ಕೊಂಬು ಒಂದ್ಸಮ ಓ ಸೂತ್ರದ ಮೇಲೆ ಅಳಿಲು ಹೋಗ ಗಂಟಣ ಸ್ಪರ್ಶ ಮಾಡಲ್ಲ. ಓ ಅಳಿಲು ಹೋಗುತ್ತಾ? ಅಳಿಲು ಹೋಗುತ್ತೆ, ಆ ತುದಿ ಗಂಟನು ಅಳಿಲು ಹೋಗುತ್ತೆ ಮೇಲ್ಗಡೆ. ಅದೇಂಗೆ ಸೂತ್ರ ಕಟ್ತಾರೆ ಅಣ್ಣ, ಅಳಿಲು ಹೋಯ್ತದ ಅದೇ ಹೋಗುತ್ತಾ? ಅದೇ ಹೋಗಿ ಆ ಸೂತ್ರ ಚೆನ್ನಾಗಿರುತ್ತೆ ಹಂಗಾರೆ. ಅಳಿಲು ಹೋಗದ್ಮೇಲೆ ಕೊಂಡ ಸ್ಪರ್ಶ ಮಾಡೋದು. ಆ ತರ ನಮ್ಮೂರಲ್ಲಿ ಅಳಿಲು ಹೋಗುತ್ತೆ, ಇಲ್ಲಿಂದ ಅಲ್ಲಿ ಗಂಟ ಹೋಗುತ್ತೆ ಅಳಿಲು, ಆಮೇಲೆ ಸ್ಪರ್ಶ ಮಾಡ್ತಾರೆ. ಚೆನ್ನಾಗದೆ. ಸ್ನೇಹಿತರೆ, ಕೇಳಿದ್ರಲ್ಲ, ವೀರಭದ್ರ ಸ್ವಾಮಿ ದೇವಾಲಯದ ಸೂತ್ರದ ಮೇಲೆ ಅಳಿಲು ಹೋದ ನಂತರ ಕೊಂಡೋತ್ಸವಕ್ಕೆ ಅಗ್ನಿ ಸ್ಪರ್ಶ ಮಾಡಲಾಗುತ್ತೆ. ಕೊಂಡಕ್ಕೆ ಸೌದೆ ತರುವ ಸಂಪ್ರದಾಯ ವಿಶೇಷವಾಗಿದ್ದು, ಹಣ್ಣು ಬಿಡುವ ಮರದಲ್ಲಿ ಸೌದೆ ಕಡಿಯುವಂತಿಲ್ಲ. ಹಣ್ಣು ಬಿಡದ ಮರದಲ್ಲಿ ಕೇವಲ ಒಂದು ಕೊನೆಯನ್ನ ಮಾತ್ರ ಕಡಿಯುವ ಈ ಜನ ಜಾತ್ರೆಯ ನಂತರ ಪ್ರತಿ ಮನೆಯಲ್ಲೂ ಗಿಡ ನೆಡುವ ಸಂಪ್ರದಾಯವನ್ನ ಬೆಳೆಸಿದ್ದಾರಂತೆ. ಸ್ನೇಹಿತರೆ, ಹಲವಾರು ಅದ್ಭುತ ಕುತೂಹಲಗಳನ್ನ ಕೆರಳಿಸ್ತಾ ಇರೋ ಈ ದೇವಾಲಯ ಹಾಗೂ ಈ ಕೊಂಡೋತ್ಸವದ ಬಗ್ಗೆ ಸ್ಥಳೀಯ ಅರ್ಚಕರು ಏನ್ ಹೇಳ್ತಾರೆ ಎಂಬುದನ್ನ ಕೇಳೋಣ. ಪರಿಸರವನ್ನ ಸಹ ನಾವು ಅತ್ಯಂತ ಸುಭದ್ರವಾಗಿಡಲು ಮನೆಗೊಂದು ಮರವನ್ನ ನೆಡುವಂತೆ ಆದೇಶವನ್ನ ಮತ್ತು ಯೋಜನೆಯನ್ನ ಹಾಕೊಂಡಿದ್ದೀವಿ. ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಕರೆಕ್ಟ್ ಆಗಿ 2 ಬುದ್ಧರು ಕೊಂಡವನ್ನ ಆಯಲಿದ್ದಾರೆ. ಅವರಿಗೆ ಶುಭವಾಗಲಿ. ಮತ್ತೆ ಈ ಕ್ಷೇತ್ರದಲ್ಲಿ ನಾವು ಹುಟ್ಟಿರುವುದೇ ಅತ್ಯಂತ ಧನ್ಯವಾದಂತ ದಿನ ಅಂತ ಹೇಳ್ಬೋದು. ಹೌದು, ರೇಣುಕಾ ಶಾಸ್ತ್ರಿಗಳು ಹೇಳುವ ರೀತಿ ಈ ಭರತ ಭೂಮಿಯಲ್ಲಿ ಜನಿಸಬೇಕಾದರೆ ಪ್ರತಿಯೊಬ್ಬರು ಪುಣ್ಯ ಮಾಡಿರಲೇಬೇಕು ಎಂಬುದು ಸತ್ಯದ ಮಾತು. ಸ್ನೇಹಿತರೆ, ಆ ಬೃಹತ್ ಆಕಾರದ ಅಗ್ನಿಕೊಂಡದಲ್ಲಿ ನಡೆಯಬೇಕಾದರೆ ಪೂರ್ವ ಜನ್ಮದ ಪುಣ್ಯದ ಜೊತೆಗೆ ನಿಜವಾಗಲೂ ದೈವ ಬಲ ಇರಲೇಬೇಕು. ಈ ವಿಚಾರವಾಗಿ ಆ ಅಗ್ನಿಕೊಂಡದಲ್ಲಿ ನಡೆಯುವ ಆ ಪುಣ್ಯ ಪುರುಷನ ಮಾತನ್ನ ನೀವೇ ಕೇಳಿ. ಒಂದು ಕೊಂಡೊಯ್ಯುವಂತಕ್ಕೂ ನಮ್ಮ ಪುರಾತನ ಕಾಲದಿಂದ ನಡ್ಕೊ ಬಂದಿರುವಂತದ್ದು. ನಮ್ಮಲ್ಲೇ 2 ವಿಭಾಗ ಮಾಡ್ಕೊಂಡಿರ್ತೀವಿ, ನಮ್ಮ ಅಣ್ಣ ತಮ್ಮಂದಿರು. ಅವರೊಂದ್ಸಲ ನಾವೊಂದ್ಸಲ ಈಗ ಆಯ್ತಕ್ಕದ್ದು. ಈ ನಮ್ಮ ವೀರಭದ್ರೇಶ್ವರ ದೇವ್ರದ್ದು ಉಗ್ರ ದೇವ್ರಿದು. ಇಲ್ಲಿ ಜೀವನ ಪರ್ಯಂತ ಕಟ್ಟುನಿಟ್ಟು ಅನುಸರಿಸಬೇಕಾಗ್ತದೆ. ನಾವು ಈ ಕೊಂಡ ಇದಕ್ಕೆ ಗುಡ್ಡಪ್ಪ ಆದಂಥ ಕಾಲದಿಂದ ಹಿಡಿದು ಇನ್ನು ನಮ್ಮ ಜೀವನ ಪರ್ಯಂತ ಹೊರಗಡೆ ನೀರು ಕುಡಿಯೋದಾಗಲಿ, ಊಟ ಮಾಡೋದಾಗಲಿ, ಕಾಲಿಗೆ ಚಪ್ಪಲಿ ಧರಿಸುವಂಥದ್ದಾಗಲಿ ನಮ್ಮ ಜೀವನ ಪರ್ಯಂತ ಎಲ್ಲನೂ ತ್ಯಜಿಸಿ ಕಟ್ಟುನಿಟ್ಟಾಗಿ ಇರಬೇಕಾಗುವಂಥದ್ದು. ಇಂಥ ಒಂದು ಕೊಂಡನ ಆಯೋದಕ್ಕೆ ಈ ಅವಕಾಶ ಸಿಗಬೇಕಾಗಿದ್ರೆ ನಮ್ಮ ವೀರಭದ್ರೇಶ್ವರ, ಕಪಿನಂಜೇಶ್ವರ ಹಾಗೂ ಕಿಲಾರ ಆಲ್ಕೆರೆ ಗ್ರಾಮಸ್ಥರು ಹಾಗೂ ವೀರಭದ್ರ ಸ್ವಾಮಿ ಎಲ್ಲ ಭಕ್ತ ಮಹೇಶ್ವರಗಳ ಆಶೀರ್ವಾದ ಹಾಗೂ ನಮ್ಮ ಪೂರ್ವಜರು ಹೆಚ್ಚಿನದಾಗಿ ನಮ್ಮ ತಂದೆ ತಾಯಿಗಳ ಆಶೀರ್ವಾದ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ. ನಿಮಗೆ ಭಯ ಆಗಲ್ವಾ? ಅದು ಬೆಂಕಿ ನೋಡ್ತಿದ್ರಲ್ಲ, ಈಗ ಅಷ್ಟೊಂದು ಬೃಹತಾಕಾರವಾದ ಭಯಾನಕವಾಗಿ ಬೆಂಕಿ ಇದೆ, ಅದು ಏನು ಅನಿಸ್ತಾ ಇಲ್ವಾ? ಭಯ ಇರ್ತದೆ ಆ ಸಮಯದಲ್ಲಿ, ಗೊತ್ತಿಲ್ಲ, ಈಗ ಭಯ ಇರ್ತದೆ ಆ ಸಮಯದಲ್ಲಿ. ಇದಾದ್ಮೇಲೆ ನಾವು ದೇವ್ರ ದರ್ಶನದ್ಮೇಲೆ ಅದೇನು ನಮ್ಗೆ ಗೊತ್ತಾಗಲ್ಲ. ಯಾವ ತರ ನಿಮ್ಗೆ ಏನಾರು ಆವರಿಸ್ಕೊಂಡಂಗ ಆಗುತ್ತ ಶಕ್ತಿ ಏನಾದ್ರು? ಯಾವ ತರ ಶಕ್ತಿ? ಕೇಳಿದ್ರಲ್ಲ ಸ್ನೇಹಿತರೆ, ನಂಬಿ ಬಂದ ಭಕ್ತರನ್ನ ಕಾಪಾಡುವ ಶಕ್ತಿ ಈ ಭೂಮಿ ಮೇಲಿದೆ ಎಂಬುದಕ್ಕೆ ಈ ಘಟನೆ ಕೂಡ ಸಾಕ್ಷಿಯಾಗಿದೆ. ವೀರಭದ್ರ ಸ್ವಾಮಿ ದೇವಾಲಯದಲ್ಲಿ ನಡೆಯುವ ಅಗ್ನಿ ಕೊಂಡೋತ್ಸವ ನಿಜವಾಗಲೂ ಕೂಡ ಭಾರತಕ್ಕೆ ಒಂದು ಪ್ರತೀಕವಾಗಿದೆ. ಸ್ನೇಹಿತರೆ, ಈ ಗ್ರಾಮದಲ್ಲಿ ಕೊಂಡ ಹಾಕಿದ ನಂತರ ಯಾವುದೇ ಅಂಟು ಮುಂಟು ಮಾಡೋಂಗಿಲ್ಲ, ಒಗ್ಗರಣೆ ಹಾಕೋಂಗಿಲ್ಲ.
ಹೀಗೆ ಹಲವಾರು ನಿಯಮಗಳ ಪ್ರಕಾರ ನಡೆಯುವ ಈ ವೀರಭದ್ರೇಶ್ವರ ಸ್ವಾಮಿ ಕೊಂಡೋತ್ಸವಕ್ಕೆ ತಮಿಳುನಾಡು, ಆಂಧ್ರ ಪ್ರದೇಶ, ಕರ್ನಾಟಕ ಸೇರಿದಂತೆ ವಿವಿಧ ರಾಜ್ಯಗಳಿಂದ 2 ಲಕ್ಷಕ್ಕಿಂತ ಹೆಚ್ಚು ಭಕ್ತರು ಭಾಗವಹಿಸಿದ್ದಾರೆ ಎನ್ನಲಾಗುತ್ತಿದೆ. ಈ ಅದ್ಭುತ ಕೊಂಡೋತ್ಸವದ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಎಂಬುದು ಕೇಳೋಣ. ಶಕ್ತಿ ಪ್ರಭಾವವಾಗಿರ್ತಕ್ಕಂಥ ದೇವಾಲಯ ಇದು. ಅದಕ್ಕೆ ಪ್ರತಿ 24 ವರ್ಷಗಳಿಗೊಮ್ಮೆ ಹಬ್ಬವನ್ನು ಮಾಡ್ತಾ ಇದ್ದೀವಿ. ಕೆಲವು ಊರುಗಳಲ್ಲಿ ಪ್ರತಿ ವರ್ಷನೂ ಹಬ್ಬನ ಮಾಡ್ತಾರೆ. ಆ ಹಬ್ಬ ಮಾಡ್ಬೇಕಾದಾಗ ಅಲ್ಲಿ ಸೌದೆಗಳು ಮತ್ತೆ ಅವನ್ನ ಕಮ್ಮಿ ಕಡಿತಾರೆ. ಈ ಕೊಂಡಕ್ಕೆ 800 ರಿಂದ 900 ಟನ್ ಸೌದೆ ಬೇಕಾಗಿರೋದ್ರಿಂದ ನಾವು ಮೊದಲು 12 ವರ್ಷಕ್ಕೆ ಮಾಡ್ತಾ ಇದ್ರು ಹಿರಿಯರು, ಈಗ 24 ವರ್ಷಕ್ಕೆ ಮಾಡ್ತಾ ಇದೀವಿ. ಈ ಹಬ್ಬ 9 ದಿವಸ ಕಂಪಲ್ಸರಿ ನಡೆಯುತ್ತೆ. ಸೌದೆ ಕಡಿ ಪದ್ಧತಿ ನಾವು ಕಿಲಾರ ಮತ್ತು ಮಾಲ್ಕೆರೆ ಗ್ರಾಮಸ್ಥರಿಂದ ಸೇರಿ ಒಗ್ಗೂಡಿ ಮಾತನಾಡಿ ಆ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡಿ ಮರ ಕಡಿದ್ರಿಂದ ಹಿಡಿದು ಹಬ್ಬ ಆಗೋದಕ್ಕೆ ತೀರ್ಮಾನ ತಗೊಂಡು ಹಬ್ಬವನ್ನ ಹಿರಿಕರ ಸಮ್ಮುಖದಲ್ಲಿ ಆಲ್ಕೆರೆ ಮತ್ತು ಕಿಲಾರ ಗ್ರಾಮಸ್ಥರ ಅಂತರದಲ್ಲಿ ನಡೆಸ್ತೇವೆ. ಯಾವ ವಿಧಾನ, ಒಂದು ಮರನ ಒಂದಕ್ಕೆ ಒಂದು ಕಡಿ ಯಾವ ತರ ಕಡಿತೀರಾ, ಶಾಸ್ತ್ರ ಏನು, ಯಾವ ತರ ಅಂತ? ಸರ್, ನಮ್ಮ ಸಂಪ್ರದಾಯ ಪ್ರಕಾರವಾಗಿ ಒಂದು ಮರಕ್ಕೆ ಒಂದೇ ಕೊನೆ ಕಡಿಯೋದು, ಹಾಗೆ ತಾಳನ ಕಡಿಯಲ್ಲ. ಒಂದೇ ಮರಕ್ಕೆ ಒಂದು ಕೊನೆಗೆ ಒಂದೇ ಮರವನ್ನ ಕಡಿತಾ ಇದ್ದೀವಿ. ಯಾವ್ಯಾವ ಜಾತಿ ಮರ ಕಡಿತೀರಾ? ನಾವು ಆಲದ ಮರ, ನೀಲಗಿರಿ ಮರ ಮತ್ತೆ ಹತ್ತಿ ಮರವನ್ನ ಕಡಿತೀವಿ. ಯಾವ್ಯಾವ ಕಡಿಯಲ್ಲ? ನಾವು ಫಸಲು ಯಾವ್ದು ಬಿಡುತ್ತೆ ಆ ಮರವನ್ನ ಕಡಿಯಲ್ಲ. ಯಾಕೆಂದ್ರೆ ಫಸಲು ಬೇಕು ನಮ್ಗೆ. ನಾವು ರೈತರಾಗಿರ್ತಕ್ಕಂಥವ್ರು ಫಸಲನ್ನೇ, ಈಗ ನಾವು ಹುಣಸೆ ಮರ ಕಡಿತಾರೆ ಕೆಲವು ಊರುಗಳಲ್ಲಿ, ನಾವು ಹುಣಸೆ ಮರ ಕಡಿಯಲ್ಲ. ಅದು ಫಲವನ್ನ ಬಿಡುತ್ತೆ. ಫಲಭರಿತವಾಗಿರ್ತಕ್ಕಂಥ ಮರವನ್ನ ಯಾವುದೇ ಕಾರಣಕ್ಕೂ ನಾವು ಕಡಿಯಲ್ಲ. ಹಣ್ಣು ಬಿಡೋ ಮರ ಕಡಿಯಲ್ಲ. ಹಣ್ಣು ಬೀರೋ ಮರ ಕಡಿಯಲ್ಲ. ಈಗ ನಿಮ್ಗೆ ಮೊದಲು ಯಾವಾಗ ನೋಡಿದ್ರಿ ನಮ್ಮ ಜಾತ್ರೆ? ಸರ್, ಮೊದಲು ನಾನು 2001ರಲ್ಲಿ ಹಬ್ಬವನ್ನ ನೋಡಿದ್ದೆ. ಇದು 2ನೇ ಹಬ್ಬ ನೋಡ್ತಾ ಇರೋದು. ಹೇಗಿತ್ತು? ಅವಾಗ ಅಂದ್ರೆ ಈಗ ಹೋದ್ಸಲಿಗೂ ಈ ಸಲಿಗೂ ಟ್ಯಾಲಿ ಹಾಕೊಂಡು ನೋಡಿದ್ರೆ 1 to 3 ಜಾಸ್ತಿ ಆಗೈತೆ. ಜನಸಂಖ್ಯೆನೂ ಜಾಸ್ತಿ ಆಗೈತೆ, ಭಕ್ತಾದಿಗಳು ಜಾಸ್ತಿ ಆಗಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೇನೆ. ಅಂದಾಜು 1.5 ರಿಂದ 2 ಲಕ್ಷ ಜನ ಸೇರಿರ್ಬೋದು ಅಂತ ನನ್ನ ಒಂದು ಅನಿಸಿಕೆ. ಹೌದು, ಕೇಳಿದ್ರಲ್ಲ ಇವರ ಮಾತನ್ನ. ನಾವು ಕೂಡ ಈ ಆಲ್ಕೆರೆ ಕೊಂಡೋತ್ಸವದಲ್ಲಿ ಭಾಗವಹಿಸಿ ನಮ್ಮ ಜನ್ಮವನ್ನ ಸಾರ್ಥಕ ಪಡಿಸಿಕೊಂಡು ಬಂಧುಗಳ ಈ ಗ್ರಾಮ ಇರೋದು ಕರ್ನಾಟಕ ರಾಜ್ಯದ ಮಂಡ್ಯ ಎಂಬ ಜಿಲ್ಲೆಯಲ್ಲಿ. ಪಕ್ಕದ ಕೀಲಾರ ಹಾಗೂ ಆಲ್ಕೆರೆ ಎಂಬ ಜೋಡಿ ಗ್ರಾಮಗಳಿವೆ. ಇಲ್ಲಿ ನಡೆಯುವ ಈ ಆಚರಣೆ ವಿಶೇಷವಾಗಿದ್ದು ವೀರಭದ್ರೇಶ್ವರ ದೇವಸ್ಥಾನ ಇರುವಂತದ್ದು ಆಲ್ಕೆರೆ ಗ್ರಾಮದಲ್ಲಿ. ಸುತ್ತಲ 10 ಹಳ್ಳಿ ಜನ ಸೇರಿ ಈ ದೇವಾಲಯದಲ್ಲಿ ಆಚರಣೆಯನ್ನ ವಿಶೇಷವಾಗಿ ಮಾಡ್ತಾರೆ. ಬಂಧುಗಳೇ, ನೀವು ಒಮ್ಮೆ ಬಿಡುವು ಮಾಡಿಕೊಂಡು ಈ ಸ್ಥಳಕ್ಕೆ ಭೇಟಿ ನೀಡಿ. ಅದೇ ರೀತಿ ನಿಮಗೆ ಗೊತ್ತಿರುವ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ನಮ್ಮ ಪ್ರಯತ್ನಕ್ಕೆ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರಿಬೇಡಿ. ಅದೇ ರೀತಿ ಹೆಚ್ಚು ಜನಕ್ಕೆ ತಲುಪಿಸೋದಕ್ಕೆ ದಯವಿಟ್ಟು ಶೇರ್ ಮಾಡಿ. ಇದುವರೆಗೂ ನೋಡಿದ ಎಲ್ಲರಿಗೂ ವಂದನೆಗಳು.